ಎಲ್ರಿಗೂ ನಮಸ್ಕಾರ. ಮಾವಿನ ಹಣ್ಣು ಸೀಸನ್ ಮುಗಿಯೋಷ್ಟರೊಳಗಡೆ 2 ಮಾವಿನ ಹಣ್ಣು ಬಳಸ್ಕೊಂಡು ಈ ಅದ್ಭುತವಾದ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, 2 ಮಾವಿನ ಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಹಣ್ಣಾದರೂ ತೊಗೋಬೋದು. ನಾನು ಬಾದಾಮ್ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೋಡಿ, ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ನಾನು ತೊಳೆದಿಟ್ಕೊಂಡಿರೋದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೋಡಿ, ಇದರಲ್ಲೆಲ್ಲ ತೆಗೆದು ಹಾಕ್ಕೊಳ್ಳೋಣ. ನೀಟಾಗಿ ಬರುತ್ತೆ. ನೀವು ಯಾವ ಬಾದಾಮ್ ಮಾವು ತೊಗೋತಿರೋ, ರತ್ನಪುರಿ ಮಾವು ತೊಗೋತಿರೋ, ನಿಮಗೆ ಸೇರಿದ್ದು ಸ್ವೀಟ್ ಹೇಗಿರುತ್ತೆ ಅದು ನೋಡ್ಕೊಂಡು ಸಕ್ಕರೆ ಇಲ್ಲ ಅಥವಾ ಬೆಲ್ಲ ಬಳಸೋರು ಬೆಲ್ಲ ಬಳಸ್ಬೋದು. ನೋಡಿ, 2 ಮಾವಿನ ಹಣ್ಣು ಹೆಚ್ಚು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕ್ಕೊಳ್ದಂಗೆ ರುಬ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಅರ್ಧ ಲೀಟ್ರ್ ಹಾಲು ತೊಗೋತಾ ಇದ್ದೀನಿ. ಫುಲ್ ಫ್ಯಾಟ್ ಮಿಲ್ಕು. ಅದರಲ್ಲಿ ಸ್ವಲ್ಪ 1-2 ಸ್ಪೂನ್ ಅಷ್ಟು ಎತ್ತಿಟ್ಕೊಂಡಿದ್ದೀನಿ ನಾನು. ಯಾಕೆ ಅಂದರೆ ನಿಮ್ಗೆ ಹೇಳ್ತೀನಿ ಕೊನೆಗೆ ಏನಕ್ಕೆ. ನೋಡಿ, ಆವಾಗಲೇ ಮ್ಯಾಂಗೋ ರುಬ್ಕೊಂಡು ಬಂದ್ವಲ್ಲ, ನೀರು ಹಾಕ್ತೇನೆ. ಅದೆಷ್ಟು ಕಲರ್ಫುಲ್ ಆಗಿದೆ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಹಾಲು ಕಾಯಕ್ಕೆ ಇಟ್ಟಿದ್ದೀವಲ್ಲ. ನೋಡಿ, ಹಾಲು ಕುದಿ ಬರ್ತಾಯಿದೆ. ಚೆನ್ನಾಗಿ ಕಾಯಲಿ. ನೋಡಿ, ಕೆನೆ ಎಲ್ಲ ಬರ್ತಾಯಿದೆ. ಗಟ್ಟಿ ತಗೊಳ್ತಾ ಗಟ್ಟಿ ಹಾಲು ತೊಗೊಳ್ಳಿ. ನೋಡಿ, ಇವಾಗ 2 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ವೆನಿಲ್ಲಾ ಫ್ಲೇವರ್ ತೊಗೊಂಡಿದ್ದೀನಿ. ವೆನಿಲ್ಲಾ ಫ್ಲೇವರ್ ತೊಗೊಂಡ್ರೆ ಐಸ್ ಕ್ರೀಮ್ ಥರ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ವೆನಿಲ್ಲಾ ಫ್ಲೇವರ್ ತೊಗೊಳ್ಳಿ, ತುಂಬ ಟೇಸ್ಟಿಯಾಗಿ. ನಾನು ಅರ್ಧ ಲೀಟ್ರ್ ಹಾಲಿಗೆ 2 ಮ್ಯಾಂಗೋ 400 ಗ್ರಾಮ್ ಇದೆ, ಅದಕ್ಕೆ 2 ಸ್ಪೂನ್ ಕಸ್ಟರ್ಡ್ ತೊಗೊಂಡಿದ್ದೀನಿ. ನೋಡಿ, 2 ಸ್ಪೂನ್ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟಾಗಬಾರ್ದು ಅಂತ. ಹಾಲು ಚೆನ್ನಾಗಿ ಕಾದಿದೆ. ಈಗ 2 ಸ್ಪೂನ್ ಕಸ್ಟರ್ಡ್ ಹಾಕಿದ್ವಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಲೀಟ್ರ್ ಹಾಲು ನೋಡಿ ಎಷ್ಟಾಗಿದೆ ಅಂತ, ಸೂಪರಾಗಿ ಬಂದಿದೆ. ಅದಕ್ಕೆ ಫ್ಯಾಟ್ ಮಿಲ್ಕ್ ತೊಗೊಳ್ಳಿ ಅಂತ ಹೇಳೋದು. ನೋಡಿ, ಎಷ್ಟು ಥಿಕ್ನೆಸ್ಸಾಗಿ ಬಂದಿದೆ. ವೆನಿಲ್ಲಾ ಫ್ಲೇವರ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಐಸ್ ಕ್ರೀಮ್ ತಿಂದ ಥರ ಇರುತ್ತೆ. ಈಗ ಇದು ರೆಡಿಯಾಗಿದೆ. ಕೆಳಗಡೆ ಇಳಿಸ್ಕೊಳ್ಳೋಣ, ಆರಕ್ಕೆ ಬಿಡೋಣ. ಇದನ್ನು ಕಸ್ಟರ್ಡ್ ಹಾಕಿದ್ಮೇಲೆ ಎಷ್ಟು ಥಿಕ್ನೆಸ್ ಬಂದಿದೆ. ಈಗ ಇದನ್ನು ಆರಕ್ಕೆ ಬಿಡೋಣ. ನೋಡಿ, ಸಾಬುದಾನ ಸಬ್ಬಕ್ಕಿ ಅಂತಾರಲ್ಲ, ಅದನ್ನು ನೆನೆ ಹಾಕೋ ಇಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಸ್ಮೂತಾಗಿದೆ. ಒಂದು ಅರ್ಧ ಕಪ್ಪು, ಒಂದು 2-3 ಅವರ್ ನೆಂದರೆ ಸಾಕಾಗುತ್ತೆ. ಇದನ್ನು ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಒಂದು 5ರಿಂದ 6 ನಿಮಿಷ ಬೆಂದರೆ ಸಾಕಾಗುತ್ತೆ. ಇದನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಸಾಬುದಾನ ಎಲ್ಲ ಬೆಂದಿದೆ. ನೋಡಿ, ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ತಣ್ಣೀರು ಹಾಕೊಳ್ಳೋಣ, ಅಂಟ್ಕೋಬಾರ್ದು. ನೋಡಿ, ಇದನ್ನು ನೀರೊಳಗಡೆ ಮುಳುಗಿಸೋಣ. ಈ ರೀತಿ ಮುಳುಗಿಸೋದ್ರಿಂದ ಏನಾಗುತ್ತೆ, ಅಂಟ್ಕೊಳ್ಳಲ್ಲ, ಬಿಡಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಸಾಬುದಾನನ ಈ ರೀತಿ ಮುಳುಗಿಸೋಣ. ನೀರಲ್ಲಿ ಮುಳುಗಿಸಿದಾಗ ಬಿಡಿಯಾಗಿ ಬರುತ್ತೆ. ನೋಡಿ, ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ. ನೋಡಿ ಇದೆ. ಈಗ ಹಿಂಗಿದ್ರೆ ಬಿಡಿಯಾಗಿರುತ್ತೆ. ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ, ಎಷ್ಟು ಲುಕ್ಕಾಗಿ ಕಾಣ್ತಿದೆ. ನಿಮಗೆ ದಪ್ಪ ಸೈಜ್ ಬೇಡ ಅಂದರೆ ಸಣ್ಣದು ಕ್ರಿಸ್ಟಲ್ ಬರುತ್ತಲ್ಲ, ಅದನ್ನು ಬೇಕಾದ್ರೂ ಹಾಕೋಬೋದು. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇದು ದೇಹಕ್ಕೂ ತಂಪು ಕೂಡ, ಅದು ತುಂಬ ರುಚಿಯಾಗೂ ಇರುತ್ತೆ. ಅದಕ್ಕೋಸ್ಕರ ಕಸ್ಟರ್ಡ್ ಮಾಡಿಟ್ಟಿದ್ವಲ್ಲ, ಗಟ್ಟಿಯಾಗಿದೆ, ತಣ್ಣಗಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ನೋಡಿ, ಕಸ್ಟರ್ಡ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ತಣ್ಣಗಾಗಿದೆ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮ್ಯಾಂಗೋ ಪ್ಯೂರಿ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣ್ತಾ ಇದೆಯಲ್ಲ, ಅದ್ಭುತವಾಗಿದೆ. ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೀಟ್ ಆದಂಗಾಗಿ. ನೋಡಿ, ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ. ಸ್ವಲ್ಪ 1-2 ಸ್ಪೂನು. ನಿಮ್ಗೆ ಸಕ್ಕರೆ ಬೇಡ ಅಂದರೆ ಹನಿ ಹಾಕ್ಕೊಳ್ಳಿ. ಹನಿ, ಯಾಕೆಂದರೆ ಹನಿ ಆರೋಗ್ಯಕ್ಕೆ ಹೆಲ್ತಿ ಆಗಿರೋದ್ರಿಂದ ಹನಿ ಹಾಕ್ಕೋಬೋದು. ಬೇಡ, ಹೆಲ್ತ್ ಈಸ್ ಇದು ಮಾಡೋರು, ಹೆಲ್ತ್ ಬಗ್ಗೆ ಕಾನ್ಸನ್ಸ್ ಇರೋರು ಹನಿ ಹಾಕ್ಕೊಳ್ಳಿ, ಇಲ್ಲ ಬೆಲ್ಲ ಹಾಕ್ಕೊಳ್ಳಿ. ಬೇಡ ಅಂದರೆ ಸಕ್ಕರೆನ ಯೂಸ್ ಮಾಡ್ಬೋದು. ಈಗ ಇದು ಬೇಯಿಸಿಟ್ಕೊಂಡಿದ್ವಲ್ಲ ಸಾಬುದಾನ, ಸಬ್ಜಾ ಸೀಡ್ಸ್ ನೆನೆ ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಟ್ರಾನ್ಸ್ಪರೆಂಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದಕ್ಕೆ ನೀವು ಇದೇ ಹಾಕೋಬೇಕು ಅಂತ ಇಲ್ಲ, ದಾಳಿಂಬೆನೂ ಕೂಡ ಹಾಕೋಬೋದು. ಅದ್ಭುತವಾಗಿರುತ್ತೆ. ದೇಹಕ್ಕೂ ಕೂಡ ತಂಪು, ಬಾಯಿಗೂ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಮ್ಯಾಂಗೋ ಹಾಕೊಳ್ಳೋಣ. ಸ್ವೀಟ್ ನೋಡ್ಕೊಂಡು ಹಾಕೊಳ್ಳಿ. ಇದು ಬಾದಾಮ್ ಮಾವಿನ ಹಣ್ಣು ಆಗಿರೋದ್ರಿಂದ ತುಂಬ ಸ್ವೀಟ್ ಆಗಿದೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಪಿಸ್ತಾ, ಬಾದಾಮ್ ಯಾವ್ದು ಬೇಕಾದರೂ ಹಾಕೋ. ಇದಕ್ಕೆ
ರೋಸ್ ಪೆಟಲ್ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಎಷ್ಟು ಅದ್ಭುತವಾಗಿ ಕಲರ್ಫುಲ್ಲಾಗಿ ಬಂದಿದೆ, ಹೆಲ್ದಿಯಾಗಿದೆ, ಟೇಸ್ಟಿಯಾಗಿದೆ. ಈ ಮಾವಿನ ಸೀಸನ್ ಮುಗಿಯೋಷ್ಟ್ರೊಳಗಡೆ ಇದನ್ನೊಮ್ಮೆ ಟ್ರೈ ಮಾಡಿ. ನೋಡಿ, ಇದನ್ನು ಕೋಲ್ಡ್ ಆಗೋ ತೊಗೊಳ್ಳಿ, ಇಲ್ಲ ಹೀಗೇ ತೊಗೋಬೋದು. ಅದ್ಭುತವಾಗಿದೆ. ಇದಕ್ಕೆ ಪಿಸ್ತಾ, ಬಾದಾಮ್ ಯಾವ್ದು ಬೇಕೋ ನಿಮ್ಮ ಚಾಯ್ಸ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ನಾನೀಗ ಬಾದಾಮ್ ಡೆಕೋರೇಷನ್ಗೆ ಗುಲಾಬಿ ಹೂವು ಹಾಕ್ತಾಯಿದ್ದೀನಿ, ದಳನ, ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಮ್ಯಾಂಗೋ ಹಾಕ್ಕೋತಾ ಇದ್ದೀನಿ. ಅದೆಷ್ಟು ಬೇಕಾದ್ರೂ ಹಾಕೋಬೋದು, ಇಷ್ಟೇ ಬೇಕಂತ ಏನಿಲ್ಲ. ಇದಕ್ಕೆ ನಾನು ಬಾದಾಮ್ ಹಾಕೋತಾ ಇದ್ದೀನಿ. ನೀವು ಪಿಸ್ತಾ ಬೇಕು ಅಂದರೆ ಪಿಸ್ತಾ ಹಾಕ್ಕೊಳ್ಳಿ. ಅದ್ಭುತವಾದ ಡೆಸರ್ಟ್ ಅನ್ನಿ. ಈ ಅದ್ಭುತವಾದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮುಖಾಂತರ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಮಾವಿನ ಹಣ್ಣಿನಿಂದ ಅದ್ಭುತವಾದ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ.